ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗೋ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ? ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗೋ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ? ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗೋ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ? ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ,
ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗುವ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ? ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆ ಆಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗುವ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ? ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆ ಆಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗುವ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ? ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆ ಆಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗುವ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ?
ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಮಯ ಬಂದಿದೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಈಗ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿದಿದೆಯಾ? ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಅದು ಹೇಳಿದ್ರೆ ತೀರಾ. ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ? ಬೆಂಗಳೂರಲ್ಲಿ ನಿತ್ಯ ಸಂಗ್ರಹವಾಗುವ ಕಸ ಆದ್ರೂ ಎಷ್ಟು ಗೊತ್ತಾ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. ಸಿಲಿಕಾನ್ ಸಿಟಿಗೆ ಕಾದಿದೆಯಾ ಬಿಗ್ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮನೆಯ ಕಸ ನಿಮ್ಮ ಮನೆಯಲ್ಲೇ ಉಳಿಯಲಿದೆಯಾ? ಯಾರೂ ಕೂಡ ನಿಮ್ಮ ಮನೆಯಲ್ಲಿ ಸಂಗ್ರಹಿಸಿದ ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರೋದೇ ಇಲ್ವಾ? ಶೀಘ್ರವೇ ಗಾರ್ಡನ್ ಸಿಟಿ ಗಬ್ಬೆದ್ದು ನಾರುತ್ತಾ? ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಾ? ಬೆಂಗಳೂರಿನಲ್ಲಿ ನಿತ್ಯ ಹಾಗಾದ್ರೆ ಎಷ್ಟು ಟನ್ ಕಸ ಸಂಗ್ರಹವಾಗುತ್ತೆ? ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಕಸದ ಅಸಲಿ ಕಹಾನಿಯನ್ನ. छोड़ता